ಅಜ್ಜಿ ಅಜ್ಜಿ, ಅಪ್ಪ ಇದಾರಲ್ಲ, ಅಪ್ಪ ತುಂಬಾ ಬ್ಯಾಡ್ ಅಜ್ಜಿ. ನನ್ನ ಕರ್ಕೊಂಡು ಹೋಗ್ಬಿಟ್ಟು ಅದೆಲ್ಲೋ ಆಶ್ರಮಕ್ಕೆ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇತ್ತು. ಆಮೇಲೆ ನಾನು ಏನೋ ಮಾಡಿ ಅಲ್ಲಿಂದ ಪೊಲೀಸ್ಗೆ ಫೋನ್ ಮಾಡ್ಕೊಂಡು ನಾನು ಅಪ್ಪನ ಪೊಲೀಸ್ ಸ್ಟೇಷನ್ ಒಳಗಡೆ ಸೇರಿಸಿ ನಾನು ನೋಡು ಹಿಂಗೇನೆ ಪೊಲೀಸನ್ನ ಕರ್ಕೊಂಡು ಬಂದೆ ಅಜ್ಜಿ. ನಿಮ್ಗೆ ಹೇಳ್ಬೇಕು ಅಂತ ಇಲ್ಲಿಗೆ ಬಂದೆ. ನಾನು ಮಮ್ಮಿ ಊರಿಗೆ ಹೋಗ್ತೀನಿ. ಮಮ್ಮಿ ಹೇಳಿದ್ದಾರೆ ಅಪ್ಪ ನಿನ್ನ ಅಪ್ಪನ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾನು ಯಾವಾಗಾದ್ರೂ ಅಪ್ಪನ ಹತ್ರ ಕರ್ಕೊಂಡು ಹೋಗ್ತೀನಿ, ನೀನು ಯಾವಾಗೂ ನನ್ನ ಜೊತೆ ಇರು ಅಂತ ಮಮ್ಮಿ ಹೇಳಿದ್ದಾರೆ. ನಾನು ಅದಕ್ಕೆ ಈಗ ಮಮ್ಮಿ ಹತ್ರಕ್ಕೆ ನಾನು ಹೋಗ್ತಾ ಇದ್ದೀನಿ ಅಜ್ಜಿ. ಡ್ಯಾಡಿ ಜೈಲಲ್ಲಿ ಇದ್ದಾರೆ, ನೀವು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಕ್ ಆಗಲ್ವಂತೆ. ನಿನ್ ಮಗುಂಗೆ ಏನು ಅಂತ ದರಿದ್ರ ಬುದ್ಧಿ ಕಲ್ಸಿದಿದ್ರಿ? ಸ್ವಲ್ಪನೂ ನಿಮ್ಗೇನು ಅನ್ಸೋದೇ ಇಲ್ವೇನ್ರಿ ನಿಮ್ಗೆ? ಅಯ್ಯೋ ಪಾಪ, ಈ ಚಿಕ್ಕ ಮಗುನ ಕರ್ಕೊಂಡು ಹೋಗ್ಬಿಟ್ಟು ಅನಾಥಾಶ್ರಮಕ್ಕೆ ಸೇರ್ಸಕ್ಕೆ ಅಂತ ಹೇಳ್ಬಿಟ್ಟು ನಿನ್ ಮಗ ಹೊರಟವನಲ್ಲ, ಏನ್ ಮಾಡ್ತಾ ಇದೆಯಾ ನಿನ್ ಮನೆ ಕುತ್ಕೊಂಡು? ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆಲ್ಲನೂ? ಆ ಚಿಕ್ಕ ಮಗುಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ನೋಡ್ಕೊತಾ ಇದ್ರು? ಅಯ್ಯೋ ಪೊಲೀಸ್ ಅವರೇ, ನೀವು ಅದು ನನಗೇನೋ ಗೊತ್ತಾಗ್ತಿಲ್ಲ. ನೀವೇನು ಹೇಳ್ತಾ ಇದ್ದೀರೋ, ಇವನೇನು ಹೇಳ್ತಾವನೋ ನನಗಂತೂ ಗೊತ್ತಾಗ್ತಿಲ್ಲ. ನೋಡಿ, ನಾವು ಬ್ಯಾಂಗ್ಳೂರ್ ಪೊಲೀಸ್ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ನಿಮ್ಮ ಮಗ ಇದ್ದಾನಲ್ಲ, ನಿನ್ನ ಮಗ ಈಗ ನೋಡು ಇವನ್ನ ಕರ್ಕೊಂಡು ಅನಾಥಾಶ್ರಮಕ್ಕೆ ಸೇರ್ಸಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದ. ನಾವು ಅಲ್ಲಿ ಇವನ್ನ ಹಿಡಿದು ಲಾಕ್ ಮಾಡಿ ಇವನ್ನ ಕರ್ಕೊಂಡ್ಬಿಟ್ಟು ಬಂದಿದ್ದೀವಿ. ನೋಡಿ, ಗಂಡ ಹೆಂಡತಿ ಮಧ್ಯೆ ನೂರು ಸಮಸ್ಯೆ ಇರ್ಬೋದು, ಏನಾದರೂ ಪ್ರಾಬ್ಲಮ್ ಇರ್ಬೋದು. ಹಂಗಂತ ಚಿಕ್ಕ ಮಕ್ಕಳೆಲ್ಲ ಅನಾಥಾಶ್ರಮಕ್ಕೆ ಸೇರ್ಸೋದಕ್ಕೆ ಏನ್ರಿ ಸ್ವಲ್ಪನಾದ್ರೂ ಏನು ಮನುಷ್ಯತ್ವ ಅನ್ನೋದೇನೇ ಇಲ್ವಾ ನಿಮಗೆ? ಆ ಚಿಕ್ಕ ಮಗ ರೀ, ಅವನಿಗೂ ಅಪ್ಪ ಅಮ್ಮ ಎಲ್ಲರೂ ಬೇಕು ಅಂತ ಅನ್ನಿಸ್ತಾ ಇರ್ತತೆ. ಅಯ್ಯೋ ಪೊಲೀಸರೇ, ಅದು ನನಗೆ ಅದೇನು ಅಂದರೆ, ಪೊಲೀಸ್ ಅಂಕಲ್ ಸೂಪರ್ ಅಂಕಲ್. ನೀವು ಈ ಅಜ್ಜಿನೇ ಹೇಳಿದ್ದು ಅಂಕಲ್, ಇವನ್ನ ಕರ್ಕೊಂಡು ಹೋಗಿ ಬೇಗ ಸೇರಿಸ್ಬಿಟ್ ಬಾ, ಇವನ್ ಬೇಗ ಸೇರಿಸ್ಬಿಟ್ ಬಾ ಅಂತ ಹೇಳ್ಬಿಟ್ಟು ಈ ಅಜ್ಜಿನೇ ಅಂಕಲ್ ಹೇಳ್ಕೊಟ್ಟಿದ್ದು. ಅಯ್ಯೋ ಪೊಲೀಸಪ್ಪ, ಇಲ್ಲ ಈ ಚಿಕ್ಕ ಮಗ ಸುಮ್ಮನೆ ಸುಳ್ಳು ಹೇಳ್ತದೆ. ಇವನ್ ಮಾತೆಲ್ಲ ಕೇಳಿಸ್ಕೊಳಕ್ ಹೋಗ್ಬಿಡಿ. ಇವನ್ ಬರೀ ಸುಳ್ಳು ಹೇಳೋದೇ, ನೀನು ಯಾಕೆ ಇವನ್ಗೆ ಬರೀ ಸುಳ್ಳ ಇವನ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಅವ್ನ ಹಂಗೆ ಹಿಂಗೆ ಬಿಟ್ಬಿಡಿ ಅವ್ನ ಕತೆಯ. ನೋಡಿ, ನಿಮ್ಮ ಹತ್ರ ನಾನು ಪರ್ಸನಲ್ ಆಗಿ ಮಾತಾಡ್ಬೇಕು, ಬನ್ನಿ. ನಿಮ್ಮ ತಗೇನ ಮಾತಾಡ್ಬೇಕು, ಬನ್ನಿ. ನೀವ್ಯಾರ್ರಿ ನನ್ನ ಹತ್ರ ಪರ್ಸನಲ್ ಆಗಿ ಮಾತಾಡಕ್ಕೆ? ನನ್ನೇನ್ರಿ ಅನ್ಕೊಂಡಿದ್ರಾ? ನೋಡಿ, ಮಕ್ಳಿಗೊಂಚೂರು ನೋವಾಯ್ತು ಅಂದ್ರೂ ನಾನು ಸಹಿಸಲ್ಲ. ಮಕ್ಕಳು ಅಂದ್ರೆ ನಂಗೆ ತುಂಬ ಇಷ್ಟ. ಅದರಲ್ಲೂ ಈ ಹುಡುಗ ತುಂಬ ಚೂಟಿ ಇದ್ದಾನೆ. ಇವನೆಲ್ಲ ವಿಚಾರನೂ ಹೇಳಿದಕ್ಕೆ ಸರೋಯ್ತು. ನಿನ್ನ ಮಗ ಕಂತ್ರಿ ಎಂತ ಕೆಲಸ ಮಾಡೋನೆ. ನಿನ್ನ ಮಗನ ಪೊಲೀಸ್ ಸ್ಟೇಷನ್ಗೆ ಹಾಕಿದ್ದೀನಿ ಅಂದರೆ ಈ ಹುಡುಗ ಹೇಳೋ ಪ್ರಕಾರ ನೋಡಿದ್ರೆ ನೀನು ನಿನ್ನ ಮಗ ಇಬ್ಬರು ಸೇರ್ಕೊಂಡೇನೆ ಈ ಥರ ನೀವು ಮೋಸ ಮಾಡಿಬಿಟ್ಟು ಮಗುನ ತಂದ್ಬಿಟ್ಟು ಆಶ್ರಮಕ್ಕೆ ಸೇರಿಸ್ತಾ ಇದ್ದೀರಾ ಅಂತ ಆಯಿತು. ಇಷ್ಟು ದಿನ ಗೊತ್ತಿರಲಿಲ್ಲ ನನಗೆ. ನಡಿ ಪೊಲೀಸ್ ಸ್ಟೇಷನ್ಗೆ, ನಿನ್ನೂ ಎಳ್ಕೊಂಡೋಗಿ ಹಾಕೊಂಡು ಚೆನ್ನಾಗಿ ರುಬ್ಬಿದ್ರೆ ಅವಾಗ ಬುದ್ಧಿ ಬರ್ತೈತೆ. ಅಯ್ಯೋ ಇದೇನಿದು ಬಂಗಾರಮ್ಮನವರೇ, ನಿಮ್ಗೆ ಆಗಲೇ ನಿನ್ನ ಮಗಂಗಾಗಲೇ ಇನ್ನೊಂದು ಮದುವೆ ಆಗೈತಾ? ಇನ್ನೊಂದು ಮದುವೆ ಆಗಿದ್ರು ಮತ್ತೆ ನನ್ನ ಮಗಳಿಗೆ ಮದುವೆ ಮಾಡ್ಕೊಳಕ್ಕೆ ನೋಡ್ತಾ ಇದ್ರಲ್ಲ ನೀವು. ನೀವು ಈ ಥರ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿರಲಿಲ್ಲ. ಮತ್ತೆ ಅಮ್ಮ ಬಂದ್ಬಿಟ್ಟು ಆಗಲೇ ಹೇಳಿದ್ದೆಲ್ಲನೂ ನಿಜ ಅಂತಾನೆ ಅನ್ನಿಸ್ತಾ ಇಲ್ಲಾಂದ್ರೆ ಆ ಚಿಕ್ಕ ಹುಡುಗ ಯಾಕೆ ಸುಳ್ಳು ಹೇಳ್ತಾನೆ? ಚಿಕ್ಕ ಹುಡುಗ ನೋಡಿದ್ರೆ ಅವನೆಲ್ಲ ಸುಳ್ಳೆಲ್ಲ ಮುಖ ಥರ ಕಾಣಿಸ್ತಾ ಅವನು. ಪಾಪ ಅಷ್ಟು ಒಳ್ಳೆ ಹುಡುಗ ಅವನು. ನೀವು ಈ ಥರ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೀವು ಈ ಥರ ಹಿಂಗ್ಸು ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಅನ್ಯಾಯವಾಗಿ ನಿನ್ನಂತ ಮಗನ್ ಕೊಡಕ್ಕೆ 50 ಲಕ್ಷ ರೂಪಾಯಿ ವರದಕ್ಷಿಣೆ ಬೇರೆ ಕೇಳ್ತೀಯ ನೀನು? ಏನ್ರಿ ವರದಕ್ಷಿಣೆ ಕೊಡೋದು ತಗೊಳ್ಳೋದು ತಪ್ಪು ಅಂತ ನಿಮ್ಗೆ ಗೊತ್ತಿಲ್ವೇನ್ರಿ? ಅಂತಂದ್ರೆ ವರದಕ್ಷಿಣೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದೀರೇನ್ರಿ ನೀವು? ವರದಕ್ಷಿಣೆ ತಗೊಳ್ಳೋದು ಕೊಡೋದು ಎರಡೂ ಅಪವಾದ. ಅಯ್ಯೋ ಹಂಗಲ್ಲ ಸಾಹೇಬ್ರೆ, ನಾವೇನು ಕೊಟ್ಟಿಲ್ಲ. ಇವ ಮನೆನೇ ವರದಕ್ಷಿಣೆ ಕೊಟ್ರೆ ಮಗಳು ಮದುವೆ ಮಾಡ್ಕೊತೀವಿ, 50 ಲಕ್ಷ ಕೊಡಿ 50 ಲಕ್ಷ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು. ನಾವು ಕೊಡಲ್ಲ ಅಂತ ಹೇಳ್ತಾ ಇದ್ವಿ. ಆದ್ರೆ ಆಯಮ್ಮನೇ ಕೊಡಿ ಅಂತ ಬಲವಂತ ಮಾಡ್ತಾ ಇದ್ಲು. ನಾವು ಅದಕ್ಕೆ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ ಅಷ್ಟೇನೆ. ನಾವೆಲ್ಲಿಂದ 50 ಲಕ್ಷನ ಕೊಡೋಣ? ನಮ್ಮ ಹತ್ರ ಎಲ್ಲಿಂದ ಕಾಸು ಬರಬೇಕು? ಪೊಲೀಸ್ ಅಪ್ಪರೇ ಎಲ್ಲ ಅವ ಮುಂದೆ ನಿನಗೆ ಕೂತಂದ್ರ ನಮಗೂ ನನ್ನ ಹೆಂಡತಿಗೂ ಏನು ಸಂಬಂಧನೂ ಇಲ್ಲ ಇದ್ರಾಗೆ. ಅಯ್ಯೋ ಪೊಲೀಸ್ ಅಪ್ಪರೇ, ಇಲ್ಲ ಅಂಥದ್ದೇನೂ ಇಲ್ಲ. ವರದಕ್ಷಿಣೆ ಬೇರೆ ತಗೊಂತ ಇದೆಯಾ? ಅದು ಮದುವೆ ಆಗಿರೋ ಹುಡುಗಂಗೆ ಇನ್ನೊಂದು ಮದುವೆ ಮಾಡಕ್ಕೆ ಹೋಗಿ ವರದಕ್ಷಿಣೆ ಬೇರೆ ತಗೊಂಡು ಮದುವೆ ಮಾಡ್ತಾ ಇದೆಯಾ? ಹಂಗಾರೆ ನಿನ್ನ ಸೊಸೆ ನೀನು ವರದಕ್ಷಿಣೆ ಕೊಟ್ಟಿಲ್ಲ ಅಂತೇಳಿ ಮೊದಲನೇ ಹೆಂಡ್ತಿನ ನೀನು ಮನೆಯಿಂದ ಹೊರಗಡೆ ಹಾಕ್ಬಿಟ್ಟು ಆಮೇಲೆ ಎರಡನೇ ಹೆಂಡ್ತಿನ ಮದುವೆ ಮಾಡ್ಕೊಬಿಟ್ಟು ಮಗನ ಕರ್ಕೊಬಿಟ್ಟು ಬಂದಿಲಿ ದುಡ್ಡು ಕಿತ್ಕೋಬೇಕು 50 ಲಕ್ಷ ರೂಪಾಯಿ ಮೋಸ ಮಾಡಬೇಕು ಅಂತ ಮಾಡ್ತಾ ಇದೆಯಾ ನೀನು? ಅಂಕಲ್ ಈ ಅಜ್ಜಿನೇ ಅಂಕಲ್. ಹೋಗು ಬಿಟ್ ಬಾ ಅಂತ ಹೇಳ್ಬಿಟ್ಟು ಬಲವಂತ ಮಾಡಿ ನನ್ನ ಅಲ್ಲಿಗೆ ಬಿಟ್ಟು ಬಂದಿದ್ದು ಇವರೇ ಅಂಕಲ್. ಪ್ಲೀಸ್ ಅಂಕಲ್, ನನ್ನ ಮಮ್ಮಿ ಮನೆ ಕರ್ಕೊಂಡು ಹೋಗಿ ಅಂಕಲ್. ನಾನು ಇಲ್ಲಿ ಇರಲ್ಲ ಅಂಕಲ್. ಇಲ್ಲಿ ಇದ್ರೆ ನಾನು ನೋಡಿತಾರೆ ಅಂಕಲ್, ಬಡಿತಾರೆ ಅಂಕಲ್. ನನಗೇನು ಕೊಡ್ಸಲ್ಲ ಅಂಕಲ್ ತಿನ್ನಕ್ಕೆ. ನಾನಂತೂ ಒಂದು ಕ್ಷಣನೇ ಇಲ್ಲಿ ಇರಲ್ಲ ಅಂಕಲ್. ಪ್ಲೀಸ್ ಅಂಕಲ್ ನಾನು ಕರ್ಕೊಂಡು ಹೋಗಿ ಅಂಕಲ್. ನಾನು ಇರಲ್ಲ ಅಂಕಲ್ ಇಲ್ಲಿ. ಪ್ಲೀಸ್ ಅಂಕಲ್, ಮಮ್ಮಿ ಹತ್ರ ಕರ್ಕೊಂಡು ಹೋಗಿ. ಮಗು ಇಷ್ಟೆಲ್ಲ ಎದುರುಕೊಳ್ತಾ ಐತೆ ಅಂದ್ರೆ ನಿನ್ನಜ್ಜಿ ಎಷ್ಟು ಟಾರ್ಚರ್ ಕೊಟ್ಟಿರ್ಬೇಡ ಮಗುಗೆ. ನಿನ್ನೂ ಎಳ್ಕೊಂಡೋಗಿ ಬಾ, ಅಲ್ಲೇ ಪೊಲೀಸ್ ಸ್ಟೇಷನ್ಗೆ ಹಾಕೊಂಡು ಜಾಡ್ಸ್ರುಪ್ತೀನಿ. ಆಮೇಲೆ ಈ ಪೊಲೀಸ್ ಸ್ಟೇಷನಾಗಿ ನೋಡ್ಕೊಂಡು ಅಲ್ಲಿಂದ ಇಲ್ಲೂ ಕಳಿಸ್ಕೊಡ್ತೀನಿ. ಅಲ್ಲಿ ಹೋಗಲ್ಲಿ ಚಾರ್ಜ್ ಮಾಡಿದ್ರೇ ನಿಮ್ಗೆ ಗೊತ್ತಾಗೋದು, ಅಲ್ಲಿ ತನಕ ನಿಮ್ಗೆ ಗೊತ್ತಾಗಲ್ಲ. ನಡೀರಿ ಜೀಪತ್ರಿ, ಒಂದು ವರದಕ್ಷಿಣೆ, ಇನ್ನೊಂದು ಮಗುನ ಆ ತಾಯಿಗೆ ಹೇಳ್ದಿದ್ದಂಗೆ ಮಗುನ ಆಶ್ರಮಕ್ಕೆ ಬಿಡಕ್ಕೆ ಹೊರಟಿದ್ದೀರಾ. ಇವೆರಡು ಕೇಸ್ ಮೇಲೆ ನಿಮ್ಮನ್ನ ಒದ್ದೆ ಎಳ್ಕೊಂಡು ಹೋಗ್ತಾ ಇದ್ದೀನಿ, ಬರ್ರಿ.
ಅಯ್ಯೋ ಪೊಲೀಸ್ ಅಪ್ಪರೇ, ನೀನು ಹೇಳ್ದಷ್ಟು ಕೊಡ್ತೀನಿ, ನೀವು ಹೇಳ್ದಂಗೆ ಕೇಳ್ತೀನಿ, ದಯವಿಟ್ಟು ನಾನು ಕರ್ಕೊಂಡು ಹೋಗ್ಬೇಡಿ. ನೋಡಿ, ನಮಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನನ್ನ ಮಗ ಏನು ಮಾಡ್ಕೊಂಡವನು ಅದೆಲ್ಲ ನಮಗೆ ಗೊತ್ತಿಲ್ಲ. ನಾವೇನು ವರದಕ್ಷಿಣೆ ಗಿರದಕ್ಷಿಣೆ ಅಂತ ಓದೋರೆ ಅಲ್ಲ. ನೋಡಿ, ಏನೋ ನೀವು ತಪ್ಪು ತಿಳ್ಕೊಂಡಿನೋ ತಪ್ಪಾಗ್ಬಿಟ್ಟೈತೆ. ಬನ್ನಿ ಒಳಗಡೆಗೆ ಮಾತಾಡೋಣ, ಇಲ್ಲಾಂದ್ರೆ ಇಲ್ಲೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ನಾನು ಕೊಡ್ತೀನಿ. ದಯವಿಟ್ಟು ಈ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ನನ್ನ ಮಾನ ಮರ್ಯಾದೆಲ್ಲ ಹೋಗ್ಬಿಡ್ತದೆ. ಊರಾಗ ನನ್ನ ಮಾನ ಮರ್ಯಾದೆ ಎಲ್ಲನೂ ಶಾನೆ ಐತೆ. ಈ ಚಿಕ್ಕ ಹುಡುಗನ ಮಾತು ಕಟ್ಕೊಂಡು ಎಲ್ಲನೂ ಹಾಳು ಮಾಡಕ್ಕೆ ಹೋಗ್ಬೇಡಿ. ನನ್ನ ಮಗನೂ ಅಷ್ಟೇ ಭಾಳ ಒಳ್ಳೆನು. ಅವನು ಬಿಟ್ಬಿಡಿ, ಕರ್ಕೊಬಿಟ್ಟು ಬಂದ್ಬಿಡ್ತೀವಿ ನಾವಂತೂ. ಏಯ್ ಸಾಕ್ ಮುಚ್ಚಮ್ಮ, ಕಂಡಿದ್ದೀನಿ ಬಾಯ್ದ ದುಡ್ಡು ಕೊಡ್ತೀಯಾ? ಇನ್ನೊಂದು 3ನೇ ಕೇಸು ನನಗೆ ಲಂಚ ಕೊಡಕ್ ಬಂದೆ, ವರದಕ್ಷಿಣೆ ತಗೊಂತ ಇದೀಯಾ? ಈ ಚಿಕ್ಕ ಮಗುನ ನೀನು ಪೊಲೀಸ್ ಏನಾದ್ರು ಅನಾಥಾಶ್ರಮಕ್ಕೆ ಸೇರ್ಸಕ್ ಹೋಗಿದ್ಯಾ? ಈ 3 ಕೇಸು ನಿನ್ನ ಮೇಲೆ ಹಾಕಿ ಚೆನ್ನಾಗಿ ಜಡ್ದು ಪೊಲೀಸ್ ಸ್ಟೇಷನ್ಗೆ ಬೆಂಡ್ ಎತ್ತಲಿಲ್ಲ ಅಂದ್ರೆ ಕೇಳು. ನಡಿ ನಡಿ, ಜೀಪ್ ಹತ್ತು. ಬಾಜಿ ಎತ್ತು ಜೀಪ್ನ. ಎಷ್ಟು ಚೆನ್ನಾಗಿದೆ ಗೊತ್ತಾ ಜೀಪು? ಜೀ ಅಂತ ಕರ್ಕೊಂಡು ಹೋಯ್ತದೆ ಗೊತ್ತಾ? ತುಂಬಾ ಚೆನ್ನಾಗೈತೆ ಜೀಪು. ಬಾರಾಜಿ ಎತ್ತು. ಅಪ್ಪ ಅರ್ಲಿ, ಎದ್ದೊಳೆ ಇಲ್ಲಿಂದ ಹೊರಟೋಗೋಣ. ಯಪ್ಪ, ಈ ಪಾಪ ಮಗು ಬಂದ್ಬಿಟ್ಟು ನನ್ನ ಮಗಳ ಜೀವನ ಕಾಪಾಡ್ಬಿಡ್ತು. ಇಲ್ಲ ಅಂತ ಹೇಳಿದ್ರೆ ನನ್ನ ಮಗಳನ್ನ ಇಂಥ ಮನೆ ಕೊಟ್ಬಿಟ್ಟು ವರದಕ್ಷಿಣೆ ಅಂತ ಸಾಯಿಸೋಳು. ಆಗಲೇ ಮಗುಂಗೆ ಇನ್ನೊಂದು ಮದುವೆ ಆಗೈತಂತೆ. ಮದುವೆ ಆಗಿದ್ದಲ್ದೇನೆ ಮಗು ಬೇರೆ ಇಷ್ಟುದ್ದ ಅವನೇ. ಆಗಲೇ 2 ವರ್ಷ 3 ವರ್ಷದ ಮಗ ಇದ್ದಂಗೆ ಅವನೇ. ಹಿಂಗೆ ಇಟ್ಕೊಂಡು ಇವತ್ತು ಇವ್ರನ್ನ ಈಚೆ ಕಡೆಗೆ ತೊಳ್ಳೋರೆ ಅಂತಂದರೆ ನಾಳೆಗೆ ನನ್ನ ಮಗಳನ್ನೂ ಇನ್ನೊಂದು ಮದುವೆ ಮಾಡೋಕ್ಕೋಸ್ಕರ ನನ್ನ ಮಗಳನ್ನೂ ಹಿಂಗೆ ತೊಳ್ಬಿಟ್ರೆ 50 ಲಕ್ಷ ದುಡ್ಡು ಹೋಗ್ತೈತೆ, ಆಸ್ತಿನೂ ಹೋಗ್ತೈತೆ, ಮಗಳು ಹೋಗ್ತಾಳೆ, ಮಗಳು ಜೀವನನೂ ಹೋಗ್ತೈತೆ. ನಮ್ಗೆ ಯಾಕೆ ಬೇಕೇ? ಎದ್ದಳು ಯಾಕೆ? ನೀಟಾಗಿ ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ. ಯಮ್ಮನೂ ಬೇಡ, ಯಮ್ಮನ ಸವಾಸನೂ ಬೇಡ. ಪೊಲೀಸರು ಸ್ವಲ್ಪ ಯಾಮಾರ್ಬಿಟ್ರೆ ನಮ್ಮನ್ನು ಎಳ್ಕೊಂಡು ಹೋಗ್ಬಿಡ್ತಾರೆ. ವರದಕ್ಷಿಣೆ ಕೊಡ್ತಾ ಇದ್ದೀವಿ ಅಂತ ಗೊತ್ತಾಗೋಗ್ಬಿಟ್ರೆ ಈ ಯಮ್ಮ ಬಂಗಾರಮ್ಮ ಏನಾರ ಮಾಡ್ಕೊಳ್ಳಿ. ಎದ್ದಳು ಯಾಕೆ? ಎಸ್ಕೇಪ್ ಆಗೋಣ. ನಮ್ಮ ಮಗಳಿಗೆ ಏನೋ ಒಂದು ಹೇಳ್ಕೊಂಡು ಬೇರೆ ಕಡೆ ಎಲ್ಲಾದರೂ ಚೆನ್ನಾಗಿರೋ ಕಡೆ ಬಡವರಾದ್ರೂ ಪರವಾಗಿಲ್ಲ, ಒಳ್ಳೆ ಮನೆತನದವರು ಕೊಟ್ಬಿಟ್ಟು ಮದುವೆ ಮಾಡೋಣ. ಇಂಥ ರಾಕ್ಷಸಿ ಮನೆಗೆ ಯಾಕೆ ಕಳಿಸ್ಬೇಕು? ಇತ್ತೋಳೆ ಹ್ಞೂನ್ರಿ, ನೀವು ಹೇಳೋದು ಸರಿಯಾಗೈತೆ. ಸಾವುಕಾರು ಅಂತ ಹೋಗೋದಕ್ಕಿನ್ನ ಬಡವರು ಮನೆಗೆ ಕೊಟ್ಬಿಟ್ಟು ಮದುವೆ ಮಾಡೋಣ. ನಮ್ಮದೇ ಆಸ್ತಿ ಐತಲ್ಲ, ಅದನ್ನೇ ನೋಡ್ಕೊಂತಾರೆ ಬಡವರೇನೇನೆ. ನೋಡಿರಿ, ಹೋಗೋಣ ಬರ್ರಿ. ಜೀಪತ್ರಿ ಅಂತ ಹೇಳ್ತಾ ಇದ್ದೀನಿ ತಾನೇ? ನಾನು ಜೀಪಾಗಿ ಬಂದರೆ ಊರಾಗೆಲ್ಲ ನಾನು ನೋಡ್ಬಿಟ್ಬಿಟ್ಟು ಆಡ್ಕೊಬಿಟ್ಟು ನೋಗ್ಬಿಡ್ತಾರೆ. ನಾನು ಬಸ್ಸಾಗಿ ಬರ್ತೀನಿ, ನೀವು ಹೋಗ್ರಿ, ಜೀಪಾಗಿ ಹೋಗ್ರಿ. ಅಬ್ಬಬ್ಬಬ್ಬಬ್ಬ, ನಿಮ್ಮಂಥ ಸಾಧಾರಣ ಆಟ ಆಡೋರನ್ನ ನಾವು ತುಂಬ ಜನ ನೋಡಿದ್ದೀನಿ. ನೋಡಿ, ಸುಮ್ಮನೆ ಬನ್ನಿ. ಈ ಮಗುನೂ ಕರ್ಕೊಂಡೋಗಿ ಅವ್ರ ತಾಯಿ ಹತ್ರ ಬಿಡಬೇಕು. ಅವ್ರ ತಾಯಿ ಹತ್ರ ಬಿಟ್ಟು ಆಮೇಲೆ ನಿಮ್ಮನ್ನ ನಾನು ಹೇಳ್ಕೊಂಡು ಹೋಗ್ಬೇಕು. ಇಲ್ಲಿಂದ ತಪ್ಪಿಸ್ಕೊಂಡಂತೂ ನೀವು ಹೋಗೋಕ್ಕಾಗಲ್ಲ. ಸುಮ್ಮನೆ ನಡೀರಿ. ನಮ್ಮ ಊರು ಪೊಲೀಸರು ಬಂದು ಫೋನ್ ಹಾಕ್ತೀನಿ. ಅದ್ರ ಅವಶ್ಯಕತೆ ಇಲ್ಲ, ನಾವು ಫೋನ್ ಮಾಡಿ ನಾವು ಮಾತಾಡ್ತೀವಿ. ನೀವು ಮಾತಾಡೋಂಥ ಅವಶ್ಯಕತೆ ಏನೈತೆ? ನೀವು ಇವಾಗ ಕೈದಿ. ಕೇಸ್ ಆಗಿರೋದು ಬೆಂಗಳೂರಾಗೆ. ನೀವು ಅದೇ ವಿಚಾರಕ್ಕೇ ಬರ್ಬೇಕು ಈಗ ಬೆಂಗಳೂರಿಗೆ. ಆಮೇಲೆ ಇಲ್ಲಿ ಟ್ರಾನ್ಸ್ಫರ್ ಮಾಡಿಸ್ತೀವಿ ಕೇಸ್ನ. ಫಸ್ಟ್ ಇಲ್ಲಿಂದ ನಡೀರಿ, ಜಾಸ್ತಿ ಮಾತಾಡಕ್ಕೆ ಬರಬೇಡಿ. ನೀವಂತೂ ಅಷ್ಟೊಂದು ಬುದ್ಧಿವಂತರಾಗಕ್ಕೆ ಪ್ರಯತ್ನನೇ ಪಡಬೇಡಿ. ನನ್ನ ಹತ್ರ ಆಗಲ್ಲ. ಸರಿ ಸರಿ ಆಯಿತು. ಅಯ್ಯೋ, ನಮ್ಮೂರು ಪೊಲೀಸರಾದರೆ ನಾನು ಏನೂ ಮಾಡ್ತಾ ಇರಲಿಲ್ಲ. ಇವನು ಒಳ್ಳೆ ಕತೆ ಆಯ್ತಲ್ಲ, ಬೆಂಗಳೂರು ಪೊಲೀಸರನ್ನ ಕರ್ಕೊಬಿಟ್ಟು ಬಂದ್ಬಿಟ್ಟವನಲ್ಲ. ನನ್ನ ಮಗಳಿಗೊಂದು ಮಾತನ್ನ ಹೇಳ್ಬೇಕಿತ್ತು. ನನ್ನ ಮಗಳಿಗೊಂದು ಮಾತು ಹೇಳ್ಬಿಟ್ಟು ಹೋದ್ರೆ ಚೆನ್ನಾಗಿರ್ತದೇನೋ. ಅವಳೇ ಬಂದು ಬಿಡಿಸ್ಕೊಂಡು ಹೋಯ್ತಾಳ. ಅದು 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 ನನ್ನ ಮಗಳು. ಏನು ಈ ಕೆಲಸದಲ್ಲಿ ನಿನ್ನ ಮಗಳು ಭಾಗಿಯಾಗವಳ? ಮತ್ತೆ ಕರೀರಿ, ಅವಳನ್ನು ಸೇರಿಬಿಟ್ಟು ಕರ್ಕೊಂಡು ಹೋಗ್ತೀನಿ. ಅಯ್ಯೋ, ಇಲ್ಲ ಇಲ್ಲ ಇಲ್ಲ,